ನಮಸ್ಕಾರ, ನನ್ನ ಹೆಸರು ಧೀರಜ್ ಅಂತ. ನಾನು ಸ್ಟೇ ಮಾಡ್ತಾ ಇರೋದು ಬೆಂಗಳೂರಲ್ಲಿ. ನನ್ನ ವೈಫ್ ಸ್ವಾತಿ ಮತ್ತು ನನ್ನ ಮಗ ಇದ್ದಾನೆ ಶೌರ್ಯ ಅಂತ ಹೇಳಿ. ಸೊ ಬೇಸಿಕಲಿ 2021 ನಾವು ಈ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ವಿ. ಪ್ರಾಪರ್ಟಿ ಪರ್ಚೇಸ್ ಮಾಡಿದ ನಂತರ ಆಮೇಲೆ ಒಂದು 2 ವರ್ಷ ಆದ ನಂತರ ಒಂದು ಒಳ್ಳೆ ಮನೆ ಕಟ್ಸ್ಬೇಕಂತ ನಮಗೊಂದು ಆಸೆ ಇತ್ತು. ಸೊ ಯಾರನ್ನ ಅಪ್ರೋಚ್ ಆಗೋದು, ಹೇಗೆ ಅಪ್ರೋಚ್ ಆಗೋದು, ಇಲ್ಲಿ ಯಾರು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಬಟ್ ನಮ್ಮ ಫಾದರ್ ಇನ್ ಲಾ ಹೇಳಿದ್ರು, ಸೃಷ್ಟಿ ಕನ್ಸ್ಟ್ರಕ್ಷನ್ ಶಿವಪ್ರಸಾದ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಸೊ ಹಿ ವಿಲ್ ಡೂ ಇಟ್ ಫಾರ್ ಯು ಅಂತಂದರು. ಆಮೇಲೆ ಅವ್ರನ್ನ ಭೇಟಿ ಮಾಡಿದ್ವಿ. ಭೇಟಿ ಮಾಡಿದ ನಂತರ ಅವರೊಂದು 2 ವಾರ ಟೈಮ್ ತಗೊಂಡ್ರು. ಟೈಮ್ ತಗೊಂಡ ನಂತರ ಡೀಟೇಲ್ಡ್ 2D ಡ್ರಾಯಿಂಗ್ ಕಳಿಸಿದ್ರು. ಆ 2D ಡ್ರಾಯಿಂಗಲ್ಲಿ ನಮ್ಗೊಂದು ಸ್ವಲ್ಪ ಚೇಂಜಸ್ ಎಲ್ಲ ಬೇಕಾಗಿತ್ತು. ಸೊ ಚೇಂಜಸ್ನೆಲ್ಲ ಕ್ಲಿಯರಾಗಿ ಇನ್ಕಾರ್ಪೊರೇಟ್ ಮಾಡಿ ಆಮೇಲೆ ಒಂದು 3D ಡ್ರಾಯಿಂಗ್ ಫೈನಲಿ ಕಳಿಸಿದ್ರು ಅವರು. ಸೊ ನಮ್ಮ ಫೀಡ್ಬ್ಯಾಕ್ಸ್ ಎಲ್ಲ ಏನೇನಿತ್ತು ಅದನ್ನು ಕ್ಲೋಸ್ ಲೂಪ್ ಮಾಡಿ ಎಲ್ಲ ಇನ್ಕಾರ್ಪೊರೇಟ್ ಮಾಡ್ತಾಯಿದ್ರು ಅವರು. ಅದಕ್ಕೋಸ್ಕರನೇ ಎಕ್ಸ್ಟ್ರಾ ಚಾರ್ಜಸ್ ಎಲ್ಲ ತಗೊಂಡಿಲ್ಲ. ಸೊ ಬೇಸಿಕಲಿ ಇಟ್ ವಾಸ್ ಇನ್ವಾಲ್ವ್ಡ್ ಇನ್ ದಿ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್. ಬ್ಯಾಂಗ್ಳೂರು ವರ್ಕ್ ಲೊಕೇಶನ್ ಆದ ನಂತರ ನಾರ್ಮಲಿ ನಂದು ಫ್ರೆಂಡ್ ಸರ್ಕಲಲ್ಲೆಲ್ಲ ಹೇಳ್ತಾಯಿದ್ರು, ನೀವಲ್ಲಿ ಇದ್ದಿಲ್ಲ ಅಂತಂದರೆ ನಿಮಗೆ ಮ್ಯಾನೇಜ್ ಮಾಡೋದು ಭಾಳ ಕಷ್ಟ ಆಗುತ್ತೆ, ಅನ್ನೆಸರಿ ಕಾಸ್ಟ್ ಇನ್ಕರ್ ಆಗುತ್ತೆ. ಫಸ್ಟ್ ಟೈಮ್ ಏನಂದರೆ ಶಿವಪ್ರಸಾದ್ ಅವರು ಮಾತಾಡಿದ ನಂತರ ಅನಿಸ್ತು ನಾನಿರೋದು ಬೇಕಾಗಿಲ್ಲ. ಸೊ ಹಿ ಈಸ್ ದ ಮ್ಯಾನ್ ಹೂಮ್ ವಿ ಕ್ಯಾನ್ ಟ್ರಸ್ಟ್. ಸೊ ನಮಗೆ ಯಾವ ಥರ ರಿಕ್ವೈರ್ಮೆಂಟ್ಸಲ್ಲಿ ಮನೆ ಕಟ್ಸ್ಬೇಕೋ ಅದ್ರ ಪ್ರಕಾರ ಕಟ್ಸಿದ್ದಾರೆ. ಮತ್ತು ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಕೂಡ ಟಾಪ್ ನಾಚು, ಏನು ಇಶ್ಯೂಸು ಪ್ರಾಬ್ಲಮ್ ಏನಿಲ್ಲ. ಆಮೇಲೆ ಇನ್ ಟರ್ಮ್ಸ್ ಆಫ್ ಬಜೆಟ್ ಏನಾಗ್ತಿತ್ತು ಅಂತಂದರೆ ಏನು ಪ್ಲ್ಯಾನ್ ಆಗಿತ್ತು ಅಷ್ಟೇ ಆಗಿದೆ. ಓಕೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸೊ ಇಟ್ ವಾಸ್ ನೋನ್ ಟು ಅಸ್. ಸೊ ನಮಗೆ ಯಾವುದು ಕೂಡ ಸರ್ಪ್ರೈಸಸ್ ಇದ್ದಿಲ್ಲ ಎಟ್ ದಿ ಎಂಡ್ ಆಫ್ ದಿ ಡೇ. ನನ್ನ ಹೆಸರು ಸ್ವಾತಿ. ಸೊ ನಮ್ಮ ಇಂಜಿನಿಯರ್ ಈವನ್ ಸ್ಮಾಲ್ ಚೇಂಜಸ್ ಕೂಡ ಅವರು ನಮಗೆ ಅಪ್ಡೇಟ್ ಮಾಡ್ತಾಯಿದ್ರು. ಅಂದರೆ ನಮ್ಮ ಐಡಿಯಾಸನ್ನು ಅವ್ರು ಕನ್ಸಿಡರ್ ಮಾಡ್ತಾಯಿದ್ರು. ಸೊ ಅವ್ರು ಕೂಡ ನಮಗೆ ಏನಾದರೂ ಐಡಿಯಾಸ್ ಇದ್ದರೆ ಸಜೆಸ್ಟ್ ಮಾಡ್ತಾಯಿದ್ರು. ಸೊ ಈ ರೀತಿ ಮ್ಯೂಚುವಲ್ ಕಮ್ಯುನಿಕೇಷನಲ್ಲಿ ನಮಗೆ ಯಾವ ರೀತಿ ಬೇಕು ಆ ರೀತಿ ಮನೆ ಕನ್ಸ್ಟ್ರಕ್ಟ್ ಆಗಿದೆ. ಸೊ ನಮ್ಮದು ವಿಚಾರದಲ್ಲಿ ಬಂದಾಗ ನಮಗೆ ಕಿಚನ್ ಯಾವ ಥರ ಬೇಕು, ಯಾವ ಕಲರ್ ಕ್ಯಾಬಿನೆಟ್ ಇರಬೇಕು, ಯಾವ ಥರ ಅದ್ರದ್ದು ಟೇಬಲ್ ಟಾಪ್ ಇರಬೇಕು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ನಮ್ಮ ಪ್ಲ್ಯಾನ್ನ ಶಿವಪ್ರಸಾದಿಗೆ ತಿಳಿಸಿದ್ವಿ, ನೋಡಿ ನಮ್ಗೆ ಈ ಥರ ಆಗಬೇಕು, ಈ ಥರ ಕಲರಲ್ಲಿ ಇರಬೇಕು, ಸೊ ಇದು ನಮ್ಮ ರಿಕ್ವೈರ್ಮೆಂಟ್ಸು ಅಂತೇಳಿ. ಸೊ ಅವನ್ನೆಲ್ಲ ರಿಕ್ವೈರ್ಮೆಂಟ್ಸ್ನೆಲ್ಲ ಕನ್ಸಿಡರ್ ಮಾಡಿ ನಮ್ಗೊಂದು ಸ್ಕೆಚ್ ಕಳಿಸಿದ್ರು. ಸೊ ನಾವು ಅದು ಅಪ್ರೂವ್ ಕೂಡ ಮಾಡಿದ್ವಿ ನಾವು. ಬಟ್ ಅನ್ಫಾರ್ಚುನೇಟ್ಲಿ ಏನಾಯಿತು ಅಂದರೆ, ಸೊ ಇದು ಕಿಚನ್ದೆಲ್ಲ ಕನ್ಸ್ಟ್ರಕ್ಷನ್ ಆದ ನಂತರ ಆಮೇಲೆ ನಾವು ಬಂದ ನಂತರ ನಮ್ಗನ್ನಿಸ್ತು ಇದು ಓವರ್ ಆಲ್ ಹೈಟ್ ಇದೆಯಲ್ವ ಅದು ಸ್ವಲ್ಪ ಕಡಿಮೆ ಇದೆ ಅಂತ ಅನಿಸ್ತು. ಅಂದರೆ ನಮ್ಮಿಬ್ಬರು ಹೈಟಿಗೆ ತಕ್ಕಂಗೆ ಎರ್ಗೊನಾಮಿಕಲ್ ಇಟ್ ವಾಸ್ ಬಿಟ್ ಲೋವರ್. ವೆಜಿಟೇಬಲ್ಸ್ ಚಾಪ್ ಮಾಡಬೇಕಾದ್ರೆ, ಚಪಾತಿ ಲಟ್ಸ್ಬೇಕಾದ್ರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ವಿಚಾರ ನಮಗೆ ಇನಿಷಿಯಲ್ ಅವ್ರಿಗೆ ಹೇಳೋದಕ್ಕೆ ಇಷ್ಟ ಇದ್ದಿಲ್ಲ. ಬಟ್ ಆದರೂ ತಿಳಿಸಿದ್ವಿ ಈ ಥರ ಇದೆ ಅಂತೇಳಿ. ಆ ಟೈಮಲ್ಲಿ ನೋ ಕ್ವಶನ್ಸ್ ಆಸ್ಟ್. ಸೊ ನಮಗೇನು ತಿರ್ಗಾ ಪ್ರಶ್ನೆ ಮಾಡ್ದಿರ ನಮಗೆ ಯಾವ ಥರ ಹೈಟ್ ಬೇಕೋ, ಎರ್ಗೊನಾಮಿಕಲಿ ಯಾವ ಥರ ಡಿಸೈನ್ ಬೇಕೋ ಓವರ್ ಆಲ್ ಹೈಟ್ ಆಸ್ಪೆಕ್ಟಲ್ಲಿ ಅದನ್ನು ವಿದೌಟ್ ಎನಿ ಅಡಿಷ್ನಲ್ ಕಾಸ್ಟ್ ಅವರು ಮಾಡಿಸ್ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಶೋಸ್ ಹೌ ಹಿ ಟ್ರೀಟ್ಸ್ ಇಸ್ ಕಸ್ಟಮರ್. ಯಾಕೆಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅವ್ರಿಗೆ ಭಾಳ ಮುಖ್ಯವಾದದ್ದು. ಸೊ ಪ್ರಿಡಾಮಿನೆಂಟ್ಲಿ ಅವರು ಹೇಳೋದೇನು ಅಂತಂದರೆ, ಕಿಚನ್ ವಿಚಾರಕ್ಕೆ ಬಂದಾಗ ನಮ್ಗೊಂದು ಸ್ಟೋರ್ ರೂಮ್ ಒಂದು ಇರ್ತಾಯಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತೇಳಿ. ಸೊ ಓವರ್ ಆಲ್ ಮನೆಯದು ಡಿಸೈನಲ್ಲಿ ಸ್ಟೋರ್ ರೂಮ್ ಕೂಡ ಅವರು ಪ್ಲ್ಯಾನ್ ಮಾಡಿದ್ದಾರೆ. ಸೊ ನಾವಿವಾಗ ಏನು ಮಾಡಿ ನಮಗೇನೇನು ಗ್ರೋಸರಿ ಐಟಮ್ಸ್ ಬೇಕೋ ಅದನ್ನೆಲ್ಲ ಸ್ಟೋರ್ ರೂಮಲ್ಲಿ ಡಂಪ್ ಮಾಡ್ತೀವಿ. ಸೊ ನಮಗಿಲ್ಲಿ ಡೈಲಿ ಕನ್ಸಂಪ್ಷನ್ಗೆ ಏನೇನು ಬೇಕೋ ಅದನ್ನು ಚಿಕ್ಕ ಚಿಕ್ಕ ಡಬ್ಬದಲ್ಲಿ ಹಾಕ್ಬಿಟ್ಟು ನಾವಿಲ್ಲಿ ಸ್ಟೋರ್ ಮಾಡಿರ್ತೀವಿ. ಪುತ್ತೂರಲ್ಲಿಲ್ಲ, ಬೇರೆ ಲೊಕೇಶ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನಿಮಗೆ ಈ ಭಾಗದಲ್ಲೊಂದು ಸ್ವಂತ ಮನೆ ಕಟ್ಸ್ಬೇಕು, ಒಂದು ಒಳ್ಳೆ ಮನೆ ಕಟ್ಸ್ಬೇಕು, ನಿಮ್ದು ಆಬ್ಸೆನ್ಸಲ್ಲಿ ಕೂಡ ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಮೇಂಟೈನ್ ಆಗಬೇಕು, ಚೆನ್ನಾಗಿ ಕನ್ಸ್ಟ್ರಕ್ಷನ್ ಆಗಬೇಕಂತಂದರೆ ಯು ಕ್ಯಾನ್ ಗೋ ಇನ್ ಫಾರ್ ಸೃಷ್ಟಿ ಕನ್ಸ್ಟ್ರಕ್ಷನ್. ಶಿವಪ್ರಸಾದ್ ಇಸ್ ಇಂಜಿನಿಯರ್.